ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅಮೂಲ್ಯ ರೂಮಲ್ಲಿ ಕೂತ್ಕೊಂಡು ಆಳ್ತಿರ್ತಾಳೆ. ಆಗ ವಲ್ಲಭ ಬಂದು ಕರಿಬೇಕು, ತಗೋ ಕಾಫಿ ಕುಡಿ, ಮನಸ್ಸು ಸ್ವಲ್ಪ ಫ್ರೆಶ್ ಆಗುತ್ತೆ ಅಂತಾನೆ. ಬೇಡ ಕಣೋ ಕಡು ಪಾಪ, ನನಗೆ ತುಂಬ ಬೇಜಾರಾಗ್ತಿದೆ. ಪಾಪ ಕಣೋ ಅಜ್ಜಿ, ಅವರು ಒಂಥರ ಚಿಕ್ಕ ಮಗು ತರಹ, ತುಂಬ ಇನ್ನೋಸೆಂಟು. ಯಾರಾದರೂ ಅವರಿಗೆ ಬೈದರೆ ಅವರು ತಿರುಗಿಸಿ ಮಾತು ಆಡಲ್ಲ. ಅಷ್ಟು ಒಳ್ಳೆಯವರು ಕಣೋ ಅವರು. ಯಾರಿಗೂ ಕೆಟ್ಟದನ್ನು ಬಯಸಲ್ಲ, ಅವರು ಎಲ್ರಿಗೂ ಒಳ್ಳೆಯದನ್ನೇ ಬಯಸ್ತಾರೆ. ನಾನು ಆ ಮನೇಲಿದ್ದಾಗ ಅವ್ರು ನನಗೆ ಬಂದು ಹೇಳೋರು ಗೊತ್ತಾ, 2 ಮನೆ ಒಂದಾಗಬೇಕು, ದ್ವೇಷ ಎಲ್ಲ ಮುಗಿಬೇಕು ಅಂತ. ಅವ್ರ ಹತ್ರ ಇವತ್ತು ಚಿಕ್ಕಪ್ಪ ಈ ತರಹ ನಡ್ಕೊಳ್ಬಾರ್ದಿತ್ತು. ಪಾಪ, ಎಷ್ಟು ವಯಸ್ಸಾಗಿದೆ ಅವರಿಗೆ, ಎಷ್ಟು ನೊಂದ್ಕೊಂಡಿದ್ದಾರೋ ಏನು. ಆ ಮನೆಯಲ್ಲಿ ಅಮ್ಮ ಬಿಟ್ಟರೆ ಅವರನ್ನು ಸಮಾಧಾನ ಮಾಡೋಕ್ಕೆ ಯಾರೂ ಇಲ್ಲ. ನಾನಾದರೂ ಹೋಗಿ ಸಮಾಧಾನ ಮಾಡ್ಬೋದಿತ್ತು, ಅದು ಆಗಲ್ಲ. ನನಗೆ ತುಂಬ ಬೇಜಾರಾಗ್ತಿದೆ ಕಣೋ ಅಂತಾಳೆ ಅಮೂಲ್ಯ. ಸರಿ ತಗೋ ಈ ಕಾಫಿ ಅಂತ ಕೊಟ್ಟು, ನಾನು ಹಿಟ್ಲಿಗೆ ಹೋಗಿ ಟಾರ್ಪಲ್ ಇದೆಯಾ ನೋಡ್ಕೊಂಡು ಬರ್ತೀನಿ ಅಂತಾನೆ ವಲ್ಲಭ. ಟಾರ್ಪಲ್ಲ ಯಾಕೆ ಅಂತಾಳೆ ಅಮೂಲ್ಯ. ಏನಕ್ಕಂದರೆ ನೀನು ಆ ಮನೆಗೆ ಹೋಗಿ ಅಜ್ಜಿನ ಸಮಾಧಾನ ಮಾಡಬೇಕು ಅಂದ್ಕೊಂಡಿದ್ದೆ ಅಲ್ವಾ. ನಿನ್ನ ತಲೆಗೆ ಆ ಥರ ಯೋಚನೆ ಬಂದಿದೆ ಅಂದಮೇಲೆ ನಾನು ಅದನ್ನು ಈಡೇರಿಸ್ಬೇಕಲ್ವಾ. ಈಗ ನಾನು ಏನೋ ಪ್ಲ್ಯಾನ್ ಮಾಡಿ ನಿನ್ನನ್ನು ಆ ಮನೆಗೆ ಕಳಿಸ್ತೀನಿ. ಈ ಗ್ಯಾಪಲ್ಲಿ ನಿಮ್ಮಣ್ಣ ಶ್ರೀಕಂಠ ನನ್ನನ್ನು ನೋಡಿಬಿಟ್ಟು ಚೆನ್ನಾಗಿ ರುಬ್ತಾನೆ. ಈ ವಿಷಯ ಅಪ್ಪಂಗೆ ಗೊತ್ತಾಗಿ ನನ್ನನ್ನು ಹೊರಗಡೆ ಹಾಕ್ತಾರೆ. ಹೊರಗಡೆ ಹೋದವನು ಬೀದಿಲಿ ಹಾಗೆ ಕೂತ್ಕೋಬೇಕಾ? ಇಲ್ಲ, ಟೆಂಟ್ ಹಾಕ್ಕೊಂಡಿರ್ಬೇಕಾಗತ್ತೆ. ಅದಕ್ಕೆ ಹಿತ್ತಲಲ್ಲಿ ಟಾರ್ಪಲ್ ಇದೆಯಾ ಅಂತ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿದೆ ಅಂತಾನೆ ವಲ್ಲಭ. ಆಗ ಅಮೂಲ್ಯ ಜೋರಾಗಿ ನಗ್ತಾಳೆ. ಅಬ್ಬಾ, ನಗ್ಬಿಟ್ಯಾ? ಫೈನಲಿ ನನ್ನ ಟಾಸ್ಕ್ ಕಂಪ್ಲೀಟ್ ಆಯಿತು ನೋಡು. ಅಮ್ಮ ತಾಯಿ, ಮತ್ತೆ ನೀನು ಆ ಮನೆಗೆ ಹೋಗೋ ಪ್ಲ್ಯಾನ್ ಏನಾದರೂ ಇದ್ದರೆ ನನ್ನನ್ನು ಇಲ್ಲೇ ಡ್ರಾಪ್ ಮಾಡಿಬಿಡು. ನಾನು ಆ ಆಟಕ್ಕೆ ಇಲ್ವೇ ಇಲ್ಲ. ಈ ಥರ ನೀನೇನಾದರೂ ಯೋಚನೆ ಮಾಡಿರ್ತೀಯಾ ಅಂತ ಬೈಬೇಕು ಅಂತಲೇ ಬಂದೆ. ಆದರೆ ನನ್ನ ಮಾತು ಕೇಳಿ ನೀನು ನಕ್ಬಿಟ್ಟಿಯಲ್ಲ, ಸಮಾಧಾನ ಆಯಿತು. ಏನಿಲ್ಲ, ಜೀವನದಲ್ಲಿ ಏನೇ ಬಂದ್ರೂ ಫೇಸ್ ಮಾಡ್ತಾ ಹೋಗ್ತಾ ಇರಬೇಕು ಅಷ್ಟೇ. ಅಲ್ಲಿ ನಿಮ್ಮ ಅಜ್ಜಿಗೆ ನಿಮ್ಮಮ್ಮ ಸಮಾಧಾನ ಮಾಡ್ತಿರ್ತಾರೆ, ಇಲ್ಲಿ ನಿನಗೆ ನಾನು ಸಮಾಧಾನ ಮಾಡಿದ್ದೀನಿ. ಈಗ ಕಾಫಿ ಕುಡಿದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡು, ಏನೇನೋ ಯೋಚನೆ ಮಾಡಿ ತಲೆ ಕೆಡಿಸ್ಕೋಬೇಡ, ಓಕೆ ಅಂತ ವಲ್ಲಭ ಹೋಗ್ತಾನೆ. ಈಚೆ ಪ್ರಿಯಾ ರೆಸ್ಟೋರೆಂಟ್ಗೆ ಬರ್ತಾಳೆ. ಆಚೆ ಈಚೆ ನೋಡ್ತಾ, ಇದೇನಿದು, ನಮ್ಮ ಯಜಮಾನ್ರು ರೆಸ್ಟೋರೆಂಟ್ಗೆ ಬಾ ಅಂತ ಕಾಗದ ಬರೆದಿದ್ರು, ಇಲ್ಲಿ ನೋಡಿದರೆ ಯಾರೂ ಇಲ್ವಲ್ಲ ಅಂತಾಳೆ. ಆಗ ವೇಟರ್ ಬಂದು, ಮೇಡಮ್ ಬನ್ನಿ ಕೂತ್ಕೊಳ್ಳಿ ಅಂತಾನೆ. ಅದು ನಮ್ಮ ಯಜಮಾನ್ರು ಅಂತಾಳೆ ಪ್ರಿಯಾ. ಗೊತ್ತು ಮೇಡಮ್, ಬನ್ನಿ ಕೂತ್ಕೊಳ್ಳಿ ಅಂತಾನೆ. ಪ್ರಿಯಾ ಕೂತ್ಕೋತಾಳೆ. ಮೇಡಮ್ 1 ನಿಮಿಷ ಬಂದೆ ಅಂತ ವೇಟರ್ ಹೋಗ್ತಾನೆ. ಟೇಬಲ್ ಮೇಲೆ ಹಾರ್ಟ್ ಶೇಪಲ್ಲಿ ರೈಸ್ ಐಟಮ್ ಎಲ್ಲ ಇರುತ್ತೆ. ಆಗ ಮಾಧವ ಪ್ರಿಯಾ ಅಂತ ಕರೀತಾನೆ. ಪ್ರಿಯಾ ನೋಡ್ತಾಳೆ. ರೋಸ್ ಬೊಕ್ಕೆ ಹಿಡ್ಕೊಂಡು ಪ್ರಿಯಾ ಹತ್ರ ಬಂದು ಮಂಡಿ ಉರಿ ಅವಳಿಗೆ ಕೊಡ್ತಾನೆ. ಪ್ರಿಯಾ ಖುಷಿಯಿಂದ ನಗ್ತಾ ಅವನ್ನೇ ನೋಡ್ತಾ, ನಂತರ ನಾನು ನಿಮ್ಮ ಹತ್ರ ಮಾತಾಡಲ್ಲ, ನಿನ್ನೆಯಿಂದ ನೀವು ನನ್ನ ಹತ್ರ ಮಾತಾಡ್ತಿಲ್ವಲ್ಲ, ಅದಕ್ಕೆ ನನಗೆ ಎಷ್ಟು ಆತಂಕ ಆಗಿತ್ತು ಗೊತ್ತಾ ಅಂತಾಳೆ ಪ್ರಿಯಾ. ಬೊಂಬೆ ಬೊಂಬೆ ನನ್ನ ಮುದ್ದು ಬೊಂಬೆ, ಯಾಕಿಷ್ಟು ಆತಂಕವೇ ಅಂತ ಮಾಧವ ಸಾಂಗ್ ಹೇಳ್ತಾನೆ. ನೀವು ಈ ಥರ ಹಾಡು ಹೇಳ್ಬಿಟ್ರೆ ನಾನು ಕರಗ್ಬಿಡ್ತೀನ, ಹನಿಮೂನಿಗೆ ಅಂತ ಕರ್ಕೊಂಡು ಬಂದು ನಿನ್ನೆಯಿಂದ ನೀವು ನನ್ನ ಜೊತೆನೇ ಇಲ್ಲ ಅಂತಾಳೆ ಪ್ರಿಯಾ. ಬೆದರು ಬೊಂಬೆ ಹಾಗೆ ನಿಲ್ಲದಿರೆ ಜೊತೆಯಾಗಿ ನಾನಿಲ್ಲವೇ ಅಂತಾನೆ ಮಾಧವ. ಆಗ ಪ್ರಿಯಾ ಆಚೆ ಬಂದು ಬೆಂಚ್ ಮೇಲೆ ಕೂರ್ತಾಳೆ. ಮಾಧವನು ಅವಳು ಪಕ್ಕ ಬಂದು ಕೂತ್ಕೊಂಡು ನಂತರ ಸಾಂಗ್ ಹೇಳ್ತಾ ಡ್ಯಾನ್ಸ್ ಮಾಡ್ತಾನೆ. ಆದರೆ ಅದು ಕೆಲಸದವಳಾಗಿರ್ತಾಳೆ. ಪ್ರಿಯಾ ನಗ್ತಾಳೆ. ನಂತರ ಅವಳು ಸಾಂಗ್ ಹೇಳ್ತಾ ಮಾಧವನ ಜೊತೆ ಡ್ಯಾನ್ಸ್ ಮಾಡ್ತಾಳೆ. ಇಬ್ಬರು ಸಾಂಗ್ ಹೇಳ್ತಾ ಭಾವುಕರಾಗ್ತಾರೆ. ಈಚೆ ನಂದನ ಅಂಗಡೀಲಿ ಯೋಚನೆ ಮಾಡ್ತಾ ಇರುವಾಗ ಹನುಮಂತಣ್ಣ ಬಂದು, ನಂದ ಆ ರಿಟೈರ್ ಬ್ಯಾಂಕ್ ಮ್ಯಾನೇಜರ್ ಆನಂದ್ ಹೆಗ್ಡೆ ಇದ್ದಾರಲ್ಲ ಅವರು ಅಂತ ನಂದನ್ನು ನೋಡಿ, ನಂದ ಏನು ಯೋಚನೆ ಮಾಡ್ತಿದ್ಯಾ ಅಂತಾರೆ. ಅದು ಹನುಮಂತಣ್ಣ, ಈ ಸುಖಕ್ಕೂ ಸಂತೋಷಕ್ಕೂ ಏನು ವ್ಯತ್ಯಾಸ ಅಂತ ಯೋಚನೆ ಮಾಡ್ತಿದ್ದೆ ಅಂತಾರೆ ನಂದನ್. ಸುಖ ಸಂತೋಷ ಎರಡು ಒಂದೇ ಅಲ್ವ ನಂದ, ಅದರಲ್ಲಿ ಏನು ವ್ಯತ್ಯಾಸ ಇರುತ್ತೆ ಅಂತಾರೆ ಹನುಮಂತಣ್ಣ. ಇಲ್ಲ ಹನುಮಂತಣ್ಣ, ಸುಖ ಅನ್ನೋದು ನಾವು ಪಡ್ಕೊಳ್ಳುವಂಥದ್ದು, ಸಂತೋಷ ಅನ್ನೋದು ನಾವು ಅನುಭವಿಸುವಂಥದ್ದು ಅಂತಾನೆ ನಂದನ್. ನನಗೆ ಅರ್ಥ ಆಗಲಿಲ್ಲ ಅಂತಾರೆ ಹನುಮಂತಣ್ಣ. ಬಿಡಿಸಿ ಹೇಳ, ಇವತ್ತು ಏನಾಗಿದೆ ಗೊತ್ತಾ ಹನುಮಂತಣ್ಣ, ನಮ್ಮ ಮನೆ ಎದುರುಗಡೆ ಇದ್ದಾರಲ್ಲ ನಮ್ಮ ಅತ್ತೆ, ಅವ್ರ ಮಾತಿಗೆ ಗಿರಿಜನ ಕ್ಷಮಿಸಿ ಮನೆ ಕರೀರಿ ಅಂತ ಏನೋ ಹೇಳಿದ್ದಾರೆ. ಅದಕ್ಕೆ ಚಂದ್ರಕಾಂತ್ ಅವರು ಅಮ್ಮನ ಮನೆಯಿಂದ ಹೊರಗಡೆ ಹಾಕೋಕ್ಕೆ ಬೀದಿ ಕರ್ಕೊಂಡು ಬಂದಿದ್ದ. ಇದನ್ನು ನೋಡಿದ ಗಿರಿಜಾ, ನಿನ್ನ ಕೈದೆ ಅಮ್ಮನ ನೋಡ್ಕೊಳ್ಳೋಕ್ಕಾಗದೇ ಇದ್ರೆ ಏನು, ನಾನು ನೋಡ್ಕೋತೀನಿ ಅಂತ ಅಮ್ಮನ ಮನೆಗೆ ಕರ್ಕೊಂಡು ಬರೋಕ್ಕೆ ಅವಳು ಮುಂದಾಗಿದ್ಲು. ಅಷ್ಟರಲ್ಲಿ ಸೂರ್ಯಕಾಂತ್ ಬಂದು ಅವರ ಅಮ್ಮನ ಮನೆಗೆ ವಾಪಸ್ ಕರ್ಕೊಂಡು ಹೋದ. ನನಗೆ ಇಲ್ಲಿ ಅರ್ಥ ಆಗಿದ್ದು ಒಂದೇ ಹನುಮಂತಣ್ಣ, ಒಬ್ಬ ಗಂಡ ಆದವನು ಹೆಂಡತಿಗೆ ಅರಮನೆ ಕಟ್ಟಿಸಿ ಸುಪ್ಪತ್ತಿಗೆ ಮೇಲೆ ಕೂರಿಸಿದ್ರು ಸುಖ ಸಿಗುತ್ತೆ ಹೊರತು ಸಂತೋಷ ಸಿಗಲ್ಲ ಹನುಮಂತಣ್ಣ. ಆ ಸಂತೋಷ ಯಾವಾಗ ಸಿಗುತ್ತೆ ಹೇಳಿ? ಅವಳ ಕರುಳಿನ ಸಂಬಂಧಗಳು ಅಂದರೆ ಅವಳ ತವ್ರ ಮನೆಯ ಬಾಂಧವ್ಯ ಚೆನ್ನಾಗಾದಾಗ ಮಾತ್ರ ಸಿಗುತ್ತೆ. ಗಿರಿಜನ ನಾನೇನೇ ಕೊಡಿಸಿದ್ರು ಹನುಮಂತಣ್ಣ ಅವಳ ತವ್ರ ಮನೆ ಪ್ರೀತಿ ಕೊಡ್ಸೋಕ್ಕಾಗಲೇ ಇಲ್ಲ. ಆ ಬೇಸರ ನನಗೆ ಯಾವಾಗಲೂ ಇದ್ದೇ ಇದೆ ಹನುಮಂತಣ್ಣ ಅಂತಾರೆ ನಂದನ್. ನೀನೇನು ಮಾಡ್ತೀಯ ನಂದ? ದ್ವೇಷ ಸಾಧಿಸ್ತಾ ಇರೋದು ಆ ಸೂರ್ಯಕಾಂತ್ ಚಂದ್ರಕಾಂತ್ ಅಂತಾರೆ ಹನುಮಂತಣ್ಣ. ಅದು ಹೌದು, ದ್ವೇಷ ಜ್ವಾಲೆ ಹೊತ್ತಿಸಿದವರು ಅವರೇ, ಆದರೆ ಅದರಲ್ಲಿ ಬೇಯ್ತಾ ಇರೋದು ನನ್ನ ಗಿರಿಜಾ ಹನುಮಂತಣ್ಣ. ಒಂದು ಹೆಣ್ಣಿಗೆ
ತವ್ರ ಮನೆ ಪ್ರೀತಿ ಎಷ್ಟು ಮುಖ್ಯ ಅಲ್ವಾ ಹನುಮಂತಣ್ಣ. ಗಂಡ ಎಷ್ಟೇ ಪ್ರೀತಿ ತೋರಿಸಲಿ, ಆದರೆ ಅವಳಿಗೆ ಮಮತೆ ಅನ್ನೋದು ಸಿಗೋದು ತಾಯಿ ಮಡ್ಲಲ್ಲಿ ಮಾತ್ರ. ಗಂಡ ಎಷ್ಟೇ ದುಡ್ಡು ತಂದು ಹಾಕಿದ್ರು ಶ್ರೀಮಂತಿಕೆ ಅನ್ನೋದು ತಾಯಿ ಪ್ರೀತಿ ಅಲ್ಲಿ ಮಾತ್ರ ಸಿಗೋದು ಹನುಮಂತಣ್ಣ. ಅದು ನಮ್ಮ ಗಿರಿಜಂಗೆ ಸಿಗ್ತಾ ಇದೆಯಾ? ಇಲ್ಲ. ನಮ್ಮ ಅತ್ತೆ ಗಿರಿಜನ ಅಮ್ಮ ಎಲ್ಲೋ ದೂರದಲ್ಲಿ ಕಾಣ್ದ ಹಾಗೆ ಇದ್ದಿದ್ರೆ ಅದು ಬೇರೆ ಹನುಮಂತಣ್ಣ. ಮನೆ ಎದುರಿಗಿದ್ದು ಅವರು ಸಂತೋಷವಾಗಿಲ್ಲ ಅನ್ನೋದು ಗೊತ್ತಾದಾಗ ಅದಕ್ಕಿಂತ ಇನ್ನೊಂದು ನೋವು ಇದೆಯಾ ಹನುಮಂತಣ್ಣ? ಮನೆ ತುಂಬ ಮಕ್ಕಳು ಸೊಸೆಂದರು ಎಲ್ಲರೂ ಇದ್ದರೂ ಕೂಡ ತನ್ನ ತಾಯಿಯ ಅಸ್ತಿತ್ವ ತನ್ನ ಸುತ್ತಮುತ್ತ ಇಲ್ಲ ಅಂತ ಆದಾಗ ಏನೋ ಕಳ್ಕೊಂಡ ಹಾಗೆ ಆಗುತ್ತೆ ಹನುಮಂತಣ್ಣ. ಅಂತ ಒಂದು ಖಾಲಿತನ ನನ್ನ ಗಿರಿಜನಲ್ಲಿ ಯಾವಾಗಲೂ ನನಗೆ ಕಾಣ್ತಾನೆ ಇರುತ್ತೆ ಹನುಮಂತಣ್ಣ. ಇವತ್ತು ಗಿರಿಜಾ ನನ್ನ ಅಮ್ಮ ನನಗೆ ಸಿಕ್ಬಿಟ್ರು ಯಾವಾಗಲೂ ನನ್ನ ಜೊತೆಗೆ ಇರ್ತಾರೆ ಅನ್ನೋ ಸಂಭ್ರಮ ಅವಳ ಕಣ್ಣಲ್ಲಿ ಕಾಣ್ತಿತ್ತು ಹನುಮಂತಣ್ಣ. ಆದರೆ ಅದು ಕ್ಷಣ ಮಾತ್ರದಲ್ಲಿ ಮುಗ್ದೋಯ್ತು. ಎಷ್ಟು ನೊಂದಿದ್ದಾಳೆ ಗೊತ್ತಾ? ನಾನು ಅವಳಿಗೆ ಯಾವ ಥರ ಸಾಂತ್ವನ ಹೇಳೋಕ್ಕೂ ಆಗದೆ ಅಂಗಡಿಗೆ ಹೊರಟು ಬಂದುಬಿಟ್ಟೆ ಹನುಮಂತಣ್ಣ. ನನಗಂತೂ ಅವಳನ್ನು ಹೇಗೆ ಸಮಾಧಾನ ಮಾಡಬೇಕು ಅಂತಲೇ ತೋತ್ತಿಲ್ಲ ಅಂತಾರೆ ನಂದ. ನಿನ್ನ ಸಾಂತ್ವನದ ಮಾತುಗಳೇ ಗಿರಿಜನ ನೋವಿಗೆ ಸಾಂತ್ವನ ಅಂತಾರೆ ಹನುಮಂತಣ್ಣ. ಅವಳ ನೋವನ್ನು ಹೇಗೆ ಕಡಿಮೆ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಹನುಮಂತಣ್ಣ. ಆದರೆ ಅವಳು ಮುಖದಲ್ಲಿ ಒಂದು ಕಿರುನಗೆ ಮೂಡಿಸಬೇಕು, ಅದು ಹೇಗೆ ಅಂತ ಯೋಚನೆ ಮಾಡ್ತಿದ್ದೀನಿ ಅಂತಾರೆ ನಂದನ್. ಈಚೆ ಪ್ರಿಯಾ ತಿಂಡಿ ತಿಂತ ಥ್ಯಾಂಕ್ಸ್ ರೀ ಅಂತಾಳೆ. ಅರೆ ಇಷ್ಟಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ ಅಂತಾನೆ ಮಾಧವ. ನಿನ್ನೆ ನಾವು ಹೊಸ ಥರ ಏನಾದರೂ ತಿನ್ನಬೇಕು ಅಂತ ಪಾಸ್ತಾ ಆರ್ಡ್ರ್ ಮಾಡ್ಕೊಂಡು ತಿಂದ್ವಿ. ಅದು ಯಾಕೋ ನನಗೆ ಇಷ್ಟ ಆಗಿಲ್ಲ ರೀ. ನನಗೆ ಈ ಥರ ಪುಳಿಯೋಗರೆ, ಚಿತ್ರಾನ್ನ, ಪಲಾವ್ ಇಷ್ಟ ಆಗುತ್ತೆ. ಅದನ್ನು ನೀವು ಅರ್ಥ ಮಾಡಿಕೊಂಡು ನನಗೋಸ್ಕರ ತರಿಸಿದ್ದೀರಾ. ಅದು ಅಲ್ಲದೆ ಇಷ್ಟೊಂದು ಸರ್ಪ್ರೈಸ್ ಕೊಟ್ಟಿದ್ದೀರಾ. ಥ್ಯಾಂಕ್ಸ್ ರೀ ಅಂತಾಳೆ ಪ್ರಿಯಾ. ನಿನ್ನೆ ನಿನಗೆ ಫುಡ್ ಇಷ್ಟ ಆಗಲಿಲ್ಲ ಅಂತ ನನಗೆ ಗೊತ್ತಾಯಿತು ಪ್ರಿಯಾ. ಆದರೂ ನಾನು ಕೇಳಿದ್ದಕ್ಕೆ ಸೂಪರ್ ಅಂತ ಸುಳ್ಳು ಹೇಳಿದೆ. ನೆಮ್ಮದಿ ಅಂದರೆ ಏನು ಗೊತ್ತಾ ಪ್ರಿಯಾ? ನಾವು ಇಷ್ಟಪಟ್ಟಿರೋ ಊಟನ ನಾವು ಇಷ್ಟಪಟ್ಟಿರೋರ ಜೊತೆಗೆ ಕೂತು ತಿನ್ನೋದು. ನಿನ್ನ ಕಣ್ಣಲ್ಲಿ ಆ ನೆಮ್ಮದಿನ ನನ್ನ ಜೀವನ ಪೂರ್ತಿ ನೋಡಬೇಕು ಅಂತ ಆಸೆ ಪಡ್ತೀನಿ. ಸಾರಿ ಪ್ರಿಯಾ, ನಿನ್ನೆ ರಾತ್ರಿಯಿಂದ ನಾನು ನಿನ್ನ ಜೊತೆ ಮಾತಾಡಿಲ್ಲ. ನಿನ್ನನ್ನು ತುಂಬ ನೋಯಿಸ್ಬಿಟ್ಟೆ, ನನ್ನನ್ನು ಕ್ಷಮಿಸ್ಬಿಡ್ತೀಯಾ ಅಂತಾನೆ ಮಾಧವ. ಅಯ್ಯೋ ರೀ, ನೀವ್ಯಾಕೆ ಕ್ಷಮೆ ಕೇಳ್ತಿದ್ದೀರಾ? ನೀವು ನನ್ನ ಹತ್ರ ಮಾತಾಡ್ತಿಲ್ಲ ಅಂತ ನನಗೆ ಆತಂಕ ಆಗಿದ್ದು ನಿಜ. ಆದರೆ ಇದರಲ್ಲಿ ನಂದು ತಪ್ಪಿದೆ ಅಲ್ವಾ? ನಾನು ನಿಮ್ಮ ಹತ್ರ ಸುಮ್ಮನೆ ಮಾತುಬಿಟ್ಟೆ. ಪುಳಿಯೋಗರೆ ಮಾಡೋಕೆ ಹೋಗಿ ಚಿತ್ರಾನ್ನ ಆಗೋಯ್ತು ಅಂತಾಳೆ ಪ್ರಿಯಾ. ಮಾಧವ ನಗ್ತಾ, ಇರಲಿ ಬಿಡು ಪ್ರಿಯಾ, ಪರವಾಗಿಲ್ಲ. ಒಂದು ಕೆಲಸ ಮಾಡೋಣ, ಬೇಗ ತಿಂಡಿ ತಿಂದ್ಬಿಟ್ಟು ಚೆನ್ನಾಗಿ ಸುತ್ತಾಡ್ಕೊಂಡು ಬರೋಣ. ನೀನು ಹೇಗೂ ಬೆಳಿಗ್ಗೆಯಿಂದ ಕೇಳ್ತಿದ್ಯಲ್ಲ ಆಚೆ ಹೋಗೋಣ ಅಂತ, ಆಗ ನಿನಗೂ ಖುಷಿಯಾಗುತ್ತೆ, ಓಕೆನಾ ಅಂತಾನೆ ಮಾಧವ. ರೀ, ನಾನು ನಿಮ್ಮ ಜೊತೆ ಬರೀ ಸುತ್ತಾಡೋಕ್ಕೆ ಬಂದಿಲ್ಲ, ನಿಮ್ಮ ಜೊತೆ ಕಾಲ ಕಳೆದ್ರೆ ನನಗೆ ಅಷ್ಟೇ ಸಾಕು ರೀ. ನಿಮ್ಮ ನರಕಕ್ಕೆ ಕರೆದ್ರೂ ನಿಮ್ಮ ಜೊತೆ ನಾನು ಖುಷಿಯಾಗಿ ಬಂದುಬಿಡ್ತೀನಿ ಅಂತಾಳೆ ಪ್ರಿಯಾ. ಹಾಗೆಲ್ಲ ಯಾಕೆ ಹೇಳ್ತಿದ್ಯಾ? ಬಿಡ್ತು ಅನ್ನು ಪ್ರಿಯಾ, ನನ್ನ ನಂಬಿ ಬಂದವಳು ನೀನು. ನಿನಗೆ ನರಕ ತೋರಿಸ್ತೀನ? ನಿನಗೆ ಸ್ವರ್ಗ ತೋರಿಸೋ ಯೋಗ್ಯತೆ ಇಲ್ಲದೇ ಇರ್ಬೋದು, ಆದರೆ ನರಕಕ್ಕಂತೂ ತಳ್ಳಲ್ಲ. ನನ್ನ ಕೈಲಾದಷ್ಟು ನಿನ್ನ ಖುಷಿಯಾಗಿ ಇಟ್ಕೋತೀನಿ ಪ್ರಿಯಾ ಅಂತಾನೆ ಮಾಧವ. ಈಚೆ ರಾತ್ರಿ ಗಿರಿಜಾ ಮಲಗಿರ್ತಾರೆ. ನಂದನ್ ಕೂತ್ಕೊಂಡು ಗಿರಿಜಾನೇ ನೋಡ್ತಾ ಚಂದ್ರಕಾಂತ್ ಗಿರಿಜಂಗೆ ಬೈದಿದ್ದನ್ನು ನೆನಪು ಮಾಡ್ಕೋತಾ, ಇವತ್ತಾಗಿರೋ ಘಟನೆಯಿಂದ ಗಿರಿಜನ್ ಮನಸ್ಸಿಗೆ ಆಗಿರೋ ನೋವನ್ನು ಕಡಿಮೆ ಮಾಡೋಕ್ಕಾಗಲ್ಲ. ಕಡೆ ಪಕ್ಷ ಅವಳ ಮುಖದಲ್ಲಿ ಒಂದು ನಗುನಾದರೂ ತರಿಸ್ಬೇಕು. ಏನು ಮಾಡಲಿ ಅಂತ ಯೋಚನೆ ಮಾಡ್ತಾರೆ. ಈಚೆ ಬೆಳಿಗ್ಗೆ ಒಲಬ ರೂಮಲ್ಲಿ ಅಪ್ಪ ಲೂಸಾ ಅಮ್ಮ ಲೂಸಾ ಅಂತ ಉಟ್ಕೊಂಡಿರೋ ಟವಲನ್ನು ಹಿಡ್ಕೊಂಡು, ಅಮ್ಮ ನಾನು ಫೇಲ್ ಆದೆ, ಅಮೆರಿಕಾ ಪಾಸ್ ಆದೆ ಅಂತ ಡ್ಯಾನ್ಸ್ ಮಾಡುವಾಗ ಅಮೂಲ್ಯ ಬಂದು ಅವನ್ನ ನೋಡಿ ಅಮ್ಮ ಅಂತ ಕೂಗ್ತಾಳೆ. ಏಯ್ ಕೂತಿ, ನಾನು ಡ್ರೆಸ್ ಚೇಂಜ್ ಮಾಡ್ತಿದ್ದೀನಿ, ರೂಮಿಗೆ ಬರಬೇಕಾದ್ರೆ ನಾಕ್ ಮಾಡ್ಕೊಂಡು ಬರಬೇಕು ಅಂತ ಕಾಮನ್ ಸೆನ್ಸ್ ಇಲ್ವಾ? ಈಡಿಯಟ್ ಸ್ಟುಪಿಡ್ ಅಂತಾನೆ ವಲ್ಲಭ. ಏಯ್ ನೀನು ಸ್ಟುಪಿಡ್, ನೀನು ಇಡಿಯಟ್. ಡ್ರೆಸ್ ಚೇಂಜ್ ಮಾಡುವಾಗ ಡೋರ್ ಲಾಕ್ ಮಾಡ್ಕೋಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿನಗೆ ಅಂತಾಳೆ ಅಮೂಲ್ಯ. ನನಗೆ ಬುದ್ಧಿ ಹೇಳೋಕ್ಕೆ ಬರ್ತೀಯಾ? ಏನು ಮಾಡ್ತೀಯಾ? ನಿಮ್ಮ ಅಪ್ಪ ನಿನ್ನನ್ನು ತುಂಬ ಮುದ್ದು ಮಾಡಿ ಬೆಳೆಸಿದ್ದಾನಲ್ಲ, ಅದಕ್ಕೆ ಇಷ್ಟೊಂದು ಗಾಂಚಲಿ ನಿನಗೆ ಅಂತಾನೆ ವಲ್ಲಭ. ಏಯ್, ನನ್ನ ಅಪ್ಪನ ಬಗ್ಗೆ ಮಾತಾಡೋಕ್ಕೆ ಬರಬೇಡ ನೀನು ಅಂತಾಳೆ ಅಮೂಲ್ಯ. ಮಾತಾಡ್ತೀನಿ ಕಣೆ, ನಿನಗೆ ಸ್ವಲ್ಪನೂ ನಯ ನಾಜುಕು ಏನು ಕಲಿಸಲಿಲ್ಲ ಆ ಮನುಷ್ಯ. ಸುಮ್ಮನೆ ಪಂಜಾಬಿ ಲಾರಿ ತರಹ ಬೆಳ್ಕೊಂಡು ಬಿಟ್ಟಿದ್ಯಾ ಅಷ್ಟೇ. ನಿನಗೆ ಜುಯ್ ಅಂತ ಹೋಗೋಕ್ಕೆ ಗೊತ್ತು, ಬ್ರೇಕ್ ಹೊಡೆಯೋಕ್ಕೆ ಗೊತ್ತಿಲ್ಲ. ನಾನ್ ಸೆನ್ಸ್ ಅಂತಾನೆ ವಲ್ಲಭ. ಏಯ್, ನಾನಲ್ಲ ನೀನು ನಾನ್ ಸೆನ್ಸ್. ನೀನು ತಪ್ಪು ಮಾಡಿ ನನಗೆ ಯಾಕೋ ಬೈತಿದ್ಯಾ? ನಾನೇನು ಲಾಕ್ ಹಾಕಿರೋ ಡೋರ್ನ ಒಡ್ಕೊಂಡು ಬಂದನಾ ಅಂತಾಳೆ ಅಮೂಲ್ಯ. ಒಡ್ಕೊಂಡು ಬರ್ತೀಯ ಕಣೆ, ಯಾಕಂದರೆ ನಿಮ್ಮಪ್ಪ ಅರ್ಧ kg ಅನ್ನಕ್ಕೆ 1/4 ಲೀಟರ್ ತುಪ್ಪ ಸುರಿಸಿ ಅಂತ ವಲ್ಲಭ ಹೇಳುವಾಗ, ನೋಡು ಕಡುಪಾಪ, ಜಗಳ ಇರೋದು ನನ್ನ ನಿನ್ನ ಮಧ್ಯೆ, ಅಪ್ಪನ ಮಧ್ಯದಲ್ಲಿ ತರಬೇಡ ಅಂತಾಳೆ. ತರ್ತೀನಿ ಕಣೆ, ಏನು ಮಾಡ್ತೀಯಾ ಅಂತಾನೆ ವಲ್ಲಭ. ಬೇಡ ಕಾಡು ಪಾಪ, ಸಿಟ್ಟು ಬರ್ಸಿದ್ರೆ ನಾನು ನಿನ್ನ ಮುಖ ಮೂತಿನ ನೋಡಲ್ಲ, ಚಚ್ಚಾಕ್ಬಿಡ್ತೀನಿ ಅಂತಾಳೆ ಅಮೂಲ್ಯ. ಇವಳು ನನ್ನ ಮುಖ ಚಚ್ತಾಳಂತೆ, ನೀ ನನ್ನ ಮುಖ ರೀಚ್ ಆಗೋಕ್ಕೆ ಏಣಿ ತಂದು ಹತ್ತಬೇಕು, ಕುಳ್ಳಿ ತಂದು ಅಂತಾನೆ ವಲ್ಲಭ. ನಾನು ಕುಳ್ಳಿನ, ನೀನು ಸಿಡ್ಕ, ಕೋಪಿಷ್ಟ, ಉರಿಮೂತಿ, ಉಮಾಶಂಕರ ಅಂತಾಳೆ ಅಮೂಲ್ಯ. ನಾನು ಉಮಾಶಂಕರನ, ಅದು ಚೆನ್ನಾಗೇ ಇರುತ್ತೆ, ಆದರೆ ನಿಂದು ಕೋತಿ ಮುಖ ಅಂತಾನೆ ವಲ್ಲಭ.
ನಿನ್ನ ಅಂತ ತಿರುಗಿ ನಿನ್ನ ಫಿಗರ್ ನೋಡೋಕ್ಕಾಗ್ತಿಲ್ಲ ಅಂತಾಳೆ ಅಮೂಲ್ಯ. ನನ್ನ ಫಿಗರ್ ಬಗ್ಗೆ ಮಾತಾಡ್ತೀಯಾ? ಇವಳೇನು ಮುಂಗಾರು ಮಳೆಯಲ್ಲಿ ಬರೋ ಪೂಜಾ ಗಾಂಧಿ ಅಂದ್ಕೊಂಡ್ಬಿಟ್ಟಿದ್ದಾಳೆ ಅಂತಾನೆ ವಲ್ಲಭ. ಹೌದಪ್ಪ, ನಾನು ಪೂಜಾ ಗಾಂಧಿ ಅಲ್ಲ, ನೀನೇನು ಅದೇ ಸಿನಿಮಾದಲ್ಲಿ ಬರೋ ಗಣೇಶನ. ಸುಮ್ಮನೆ ಇದ್ರೆ ಸರಿ, ಮುಚ್ಕೊಂಡು ಬಟ್ಟೆ ಹಾಕು ಅಂತ ಅಮೂಲ್ಯ ಹೋಗ್ತಾಳೆ. ಈಚೆ ನಂದನ್ ರೂಮಲ್ಲಿ ಗಿರಿಜಾ ಬೇಗ ಬಾ ಅಂತ ಕರೀತಾರೆ. ಆಗ ಗಿರಿಜಾ ರೂಮಿಗೆ ಬಂದು ಕಾಫಿ ಬೇಕಿತ್ತಾ, ಮಾಡ್ಕೊಂಡು ಬರ್ತೀನಿ ಅಂತಾರೆ. ಗಿರಿಜಾ ಬೇಡ ಅಂತಾರೆ ನಂದನ್. ತಿಂಡಿನ ಒಲೆ ಮೇಲೆ ಇಡ್ಲಿ ಬೇಯ್ತಿದೆ, 2 ನಿಮಿಷ ತಟ್ಟೆಗೆ ಹಾಕ್ಕೊಂಡು ಬಂದುಬಿಡ್ತೀನಿ ಅಂತಾರೆ ಗಿರಿಜಾ ಬಾ ಇಲ್ಲಿ, ನನಗೆ ಅದೆಲ್ಲ ಏನು ಬೇಡ ಅಂತಾರೆ ನಂದನ್. ಕಾಫಿನೂ ಅಲ್ಲ ತಿಂಡಿನೂ ಅಲ್ಲ, ಮತ್ತು ಇನ್ನೇನು ಬೇಕು ರೀ ಅಂತಾರೆ ಗಿರಿಜಾ. ನನಗೆ ನೀನು ಬೇಕಿತ್ತು ಅಂತಾರೆ ನಂದನ್. ರಾಮರಾಮ ಅಂತಾರೆ ಗಿರಿಜಾ ಯಾಕಿಷ್ಟು ಗಾಬರಿ ಆಗಿಬಿಟ್ಟೆ ಅಂತಾರೆ ನಂದನ್. ರೀ ನಿಮಗೆ ನಾನು ಬೇಕಾ ಅಂತ ನಾಚ್ಕೋತಾರೆ ಗಿರಿಜಾ. ಏನು ಗಿರಿಜಾ ನೀನು ಹೀಗೆ ಕೇಳ್ತಿದ್ಯಾ? ಈ ನಂದನ್ಗೆ ಗಿರಿಜಾನೇ ಬೇಕು. ಏನಿಲ್ಲ ಗಿರಿಜಾ, ಇವತ್ತು ನಾನು ನೀನು ಹೊರಗೆ ಸುತ್ತಾಡಕ್ಕೆ ಹೋಗೋಣ ಅಂತಾರೆ ನಂದನ್. ಕೃಷ್ಣ ಅಂತಾರೆ ಗಿರಿಜಾ. ಏನು ಗಿರಿಜಾ, ನಾನು ಏನೇ ಹೇಳಿದ್ರು ಇಷ್ಟೊಂದು ಕಂಗಲಾಗ್ತಿದ್ಯಾ ಅಂತಾರೆ ನಂದನ್. ನೀವೇನು ಹೇಳಿದ್ರು ನೀವು ಹೊರಗಡೆ ಸುತ್ತಾಡ್ಕೊಂಡು ಬರಬೇಕಾ? ನಾವಿಬ್ಬರೇನಾ ಅಂತಾರೆ ಗಿರಿಜಾ. ನಾವಿಬ್ಬರು ಹೋಗಬೇಕಾದ್ರೆ ಮನೆ ಮಂದಿ ಎಲ್ಲ ಕರ್ಕೊಂಡು ಹೋಗೋಕ್ಕಾಗುತ್ತಾ? ನಾವಿಬ್ಬರೇ ಹೋಗಿ ಬರೋಣ. ನನಗೆ ತುಂಬ ದಿವಸದಿಂದ ನಿನ್ನ ಜೊತೆ ಹೊರಗಡೆ ಹೋಗಬೇಕು ಅಂತ ಆಸೆ ಆಗ್ತಿದೆ ಅಂತಾರೆ ನಂದನ್. ನಾನು ಇದೇ ಸೀರೆಯಲ್ಲಿ ಬರ್ತೀನಿ ರೀ ಅಂತಾರೆ ಗಿರಿಜಾ. ಸೀರೆ ಎಲ್ಲ ಸರಿ, ಆದರೆ ಟವಲ್ ಏನೋ ಕಟ್ಕೊಂಡಿದ್ದೆ ತಲೆಗೆ. 1 ನಿಮಿಷ ಅಂತ ಗಿರಿಜನ್ ಕೈ ಇಟ್ಕೊಂಡು, ಇವತ್ತು ನಾನು ಜಡೆ ಹಾಕ್ಲಾ ಅಂತಾರೆ ನಂದನ್. ಭಗವಂತ ಅಂತಾರೆ ಗಿರಿಜಾ ಎಲ್ಲದಕ್ಕೂ ಭಗವಂತನ ಕರಿಬೇಡ, ನಾನಿದ್ದೀನಿ ಇಲ್ಲಿ ಅಂತಾರೆ ನಂದನ್. ಗಿರಿಜಾ ನಗ್ತಾರೆ. ನಂತರ ನಂದನ್ ಗಿರಿಜಾಗೆ ತಲೆಗೆ ಜಡೆ ಹಾಕ್ತಿರ್ತಾರೆ. ಆಗ ಮೀನಾ ಬಂದು ಅವ್ರ ರೂಮಲ್ಲಿ ನೋಡಿ ರಕ್ಷಾ, ಕೇಶವ, ವಲ್ಲಭ, ಅಮೂಲ್ಯ ಬನ್ನಿ ಅಂತ ಕರೆದು ನಂದನ್ ಗಿರಿಜಾಗೆ ಜಡೆ ಹಾಕ್ತಿರೋದನ್ನು ತೋರಿಸ್ತಾಳೆ. ಎಲ್ಲರೂ ನೋಡ್ತಾ ಇರುವಾಗ ಸುಂದರ ಬಂದು, ಯಾಕೆ ಒಳ್ಳೆ ಲೈನ್ ಆಗಿ ದೇವಸ್ಥಾನದ ಪ್ರಸಾದ ತಗೊಳ್ಳೋ ಆಗಿ ನಿಂತಿದ್ದೀರಾ ಅಂತಾನೆ. ಆಗ ರೂಮ್ ಒಳಗೆ ತೋರಿಸ್ತಾರೆ. ನೋಡು ಮಾಮ, ನಮ್ಮ ವಜ್ರಮುನಿ ಕ್ರೇಜಿ ಸ್ಟಾರ್ ಆಗಿ ಹೇಗೆ ಬದಲಾಗ್ತಿದ್ದಾರೆ ಅಂತಾನೆ ವಲ್ಲಭ. ಚಿಕ್ಕಪ್ಪ ಈಗಾದರೂ ಗೊತ್ತಾಯ್ತಾ ಏನಾಗ್ತಿದೆ ಅಂತಾಳೆ ಮೀನಾ. ಅದೇ ಅಕ್ಕನ ಬೆನ್ನು ಕರಿ ಹಾವು ಇರೋದನ್ನು ಭಾವ ಎತ್ತಿ ಹಾಕ್ತಿದ್ದಾರೆ ಅಂತಾನೆ ಸುಂದರ. ಮಾವ ನೀನು ಕೊನೆಯವರೆಗೂ ಬ್ರಹ್ಮಚಾರಾಗೆ ಇರ್ತೀಯ ಅಂತಾನೆ ಕೇಶವ. ಯಾಕೋ ಹಿಂಗೆ ಹೇಳ್ತಿದ್ಯಾ? ಏನು ಮೇಡಮ್ ಹಿಂಗೆ ಹೇಳ್ತಿದ್ದಾನೆ ಅಂತಾನೆ ಸುಂದರ. ಅವನು ಹೇಳ್ತಿರೋದು ಕರೆಕ್ಟಾಗೇ ಇದೆ ಅಂತಾಳೆ ಮೀನಾ. ಭಾವ ಅಕ್ಕಂಗೆ ಜಡೆ ಹಾಕ್ತಿದ್ದಾರೆ ಅಂತಾನೆ ಸುಂದರ. ಈಚೆ ನಂದನ್ ನೋಡು ಸರಿಯಾಯ್ತಾ ನೋಡು ಅಂತಾರೆ. ಹಾಗೇ ಇರು, ಹೂ ಹಾಕ್ತೀನಿ ಅಂತ ನಂದನ್ ಗಿರಿಜಾಗೆ ಹೂವನ್ನು ಮುಡಿಸ್ತಾರೆ. ಈ ಕಡೆ ತಿರುಗು ಗಿರಿಜಾ ಅಂತ ನೋಡಿ ಎಷ್ಟು ಲಕ್ಷಣವಾಗಿ ಕಾಣಿಸ್ತಿದ್ಯಾ ಗಿರಿಜಾ, ನನ್ನ ದೃಷ್ಟಿನೇ ತಾಕತ್ತೆ ಅಂತ ದೃಷ್ಟಿ ತೆಗೆದು, ಅಯ್ಯಯ್ಯೋ ಇಷ್ಟೊಂದು ದೃಷ್ಟಿ ತಾಗಿದೆ, ದೃಷ್ಟಿ ಬಿಟ್ಟಿರ್ತೀನಿ ಅಂತ ದೃಷ್ಟಿ ಬಿಟ್ಟಿರ್ತಾರೆ ನಂದನ್. ನಂತರ ನಂದನ್ ಹಾಲ್ನಲ್ಲಿರುವಾಗ ಕೇಶವ ಪೇಪರ್ ಓದ್ತಾ, ಬಹಳ ದಿನದ ನಂತರ ಗುಡುಗು ಸಿಡಿಲು ಮಾಯವಾಗಿ ಪ್ರೀತಿಯಂತೆ ಸುರಿದ ಆನೆಕಲ್ಲಿನ ಮಳೆ ಅಂತಾನೆ. ನನಗೇ ಹೇಳ್ತಿದ್ದಾನ ಅಂತಾರೆ ನಂದನ್. ಬಂದೇರಿ ಗಿರಿಜಾ ಅಂತ ಕರೀತಾರೆ. ಗಿರಿಜಾ ಬಂದೇರಿ ಅಂತ ಬರ್ತಾರೆ. ಹೊರಡೋಣ ಅಂತಾರೆ ನಂದನ್. ಮಾವ ನಿಮ್ಮ ಪಯಣ ಯಾವ ಕಡೆ ಅಂತಾಳೆ ಮೀನಾ. ದೇವಸ್ಥಾನಕ್ಕೆ ಹೊರಟಿದ್ದೀವಿ ಅಂತಾರೆ ನಂದನ್. ಹೋ ದೇವಸ್ಥಾನಕ್ಕ ಅಂತಾರೆ ಎಲ್ಲರೂ ಒಟ್ಟಿಂದ. ಮಾವ ನಾನು ಬರ್ತೀನಿ ಅಂತಾಳೆ ಮೀನಾ. ದೇವಸ್ಥಾನಕ್ಕಮ್ಮ ಅಂತಾರೆ ನಂದನ್. ನಾನು ಬರ್ತೀನಿ ಮಾವ ಅಂತಾಳೆ ಅಮೂಲ್ಯ. ಸಾಕು ನಿಲ್ಲಿಸಿ, ನಾನು ಬರ್ತೀನಿ ಅಂತೀರಾ ಸ್ವಾರ್ಥಿಗಳ, ನಾವು ಬರ್ತೀವಿ ಅಂತ ಹೇಳಬೇಕು ಅಂತಾನೆ ಕೇಶವ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.